ಒಂದು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ವೃಷಭ ರಾಶಿಯವರಿಗೆ. ಏನಪ್ಪ ಅಂತಂದರೆ, ಈ ವಾರ ನಿಮ್ಮನ್ನು ಕೆಲಸದ ಸ್ಥಳದಲ್ಲಿ, ಆಫೀಸ್ನಲ್ಲಿ, ನೇಬರ್ಸ್ ಆಗಿರಬಹುದು, ಮನೆಯಲ್ಲಾಗಿರಬಹುದು, ಹೀಗೆ ಯಾರೋ ಒಬ್ಬರು ನಿಮ್ಮನ್ನು ಟೆಸ್ಟ್ ಮಾಡ್ತಾರೆ. ಅಂದರೆ ತಾಳ್ಮೆ ಪರೀಕ್ಷೆ ಮಾಡ್ತಾರೆ. ಮನೆಯಲ್ಲಾಗಿರ್ಬೋದು, ನೇಬರ್ಸ್ ಆಗಿರ್ಬೋದು, ಸುಮ್ಮನೆ ತಂದು ನಿಮ್ಮ ಮನೆ ಎದುರುಗಡೆ ಕಸ ಹಾಕುವಂಥದ್ದು, ಅಥವಾ ಮೇಲಿನಿಂದ ಕಸ ಸುರಿಯುವಂಥದ್ದು, ಅಥವಾ ಗಾಡಿ ತಂದು ನಿಮ್ಮ ಕಾರ್ ತಂದು ನಿಮ್ಮ ಮನೆ ಮುಂದೆ ನಿಲ್ಲಿಸುವಂಥದ್ದು, ಅಥವಾ ನೀವು ರೋಡಲ್ಲಿ ಹೋಗಬೇಕಾದ್ರೆ ಯಾರೋ ಬಂದು ಸುಮ್ಮನೆ ಟಚ್ ಮಾಡುವಂಥದ್ದು, ಬೈಯುವಂಥದ್ದು. ಈ ರೀತಿಯಾಗಿ ವೃಷಭ ರಾಶಿಯವ್ರಿಗೆ ಈ ವಾರ ಯಾವುದೋ ಒಬ್ಬ ವ್ಯಕ್ತಿ ಪೇಷನ್ಸನ್ನು ಟೆಸ್ಟ್ ಮಾಡ್ತಾರೆ. ಹಾಗಾಗಿ ತಾಳ್ಮೆಯಾಗಿರಿ, ಜಾಗೃತಿಯಾಗಿರಿ. ಜಗಳ ಆ ಥರದ್ದು ಯಾವುದು ಬೇಡ, ಅದನ್ನು ಜಾಣ್ಮೆಯಾಗಿ ಬಗೆಹರಿಸ್ಕೊಳ್ಳಿ. ಇಲ್ಲಾಂದರೆ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ವಾರ ಪ್ಲಾನೆಟರಿ ಪೊಸಿಷನ್ಸ್ಗಳನ್ನು ನೋಡಲಿಕ್ಕಾಗಿ ನಿಮಗೆ ಸೂರ್ಯ, ಬುಧ ಮತ್ತು ಕೇತು ಮೇಜರ್ 4ನೇ ಮನೆಯಲ್ಲಿರೋದ್ರಿಂದ ಇದೆಲ್ಲ ಏನಾಗುತ್ತೆ ಅಂದರೆ, ನಾನು ಹೇಳಿದ ಥರ ಪೇಷನ್ಸ್ ಟೆಸ್ಟ್ ಮಾಡೇ ಮಾಡುತ್ತೆ. ಗುರುಗ್ರಹ 3ನೇ ಮನೆಯಲ್ಲಿರುವಂಥದ್ದು ಒಂದು ಸ್ವಲ್ಪ ಧೈರ್ಯ ಕೊಡುತ್ತೆ. ಆದರೂ ಏನೋ ನಾವು ಸೋತು ಕೂತಾಗ, ಒಂದು ರೀತಿಯ ಮನಸ್ಸಿಗೆ ಬೇಜಾರಾದಾಗ, ಇಲ್ಲ ಸಾಧನೆಗೆ ನಾವು ಮುಂದಾಗೋಣ, ಮಾಡೋಣ, ನನ್ನ ಕೈಯಿಂದ ಇದಾಗತ್ತೆ ಅನ್ನುವಂಥದ್ದನ್ನು ಅದು ಸೂಚನೆ ಕೊಡುತ್ತೆ. ಅದೇ ರೀತಿಯಾಗಿ ರಾಹು 10ನೇ ಮನೆ, ಇದು ಕರಿಯರ್ ತೋರಿಸುತ್ತೆ. ಕರಿಯರ್ನಲ್ಲೂ ಕೂಡ ಈ ವಾರ ಒಂದು ಸ್ವಲ್ಪ ಟೆಸ್ಟಿಂಗ್ ಪೀರಿಯಡ್ ಇದೆ. ಅದರಲ್ಲೂ ಕೂಡ ಒಂದು ಶುಭ ಸಮಾಚಾರ ಏನಪ್ಪ ಅಂತಂದರೆ, ಆಫೀಸ್ನಲ್ಲಿ ನೀವು ಯಾವುದೇ ರೀತಿಯಾದಂತಹ ಆಫೀಸ್ ಪಾಲಿಟಿಕ್ಸ್ ಇರಬಹುದು, ಗಾಸಿಪ್ ಇರಬಾರ್ದು, ಅದರಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಹೋಗೋದಿಲ್ಲ. ಯಾರೇ ಕರೆದ್ರೂ ಬನ್ನಿ ಮಾತಾಡೋಣ, ಒಂದು ಸ್ವಲ್ಪ ಟೀ ಕುಡಿಯೋಣ, ಟೈಮ್ ಪಾಸ್ಗೆ ಒಂಚೂರು ಕೂತ್ಕೊಳ್ಳಿ, ಈ ರೀತಿಯಾದಂತಹ ವಾತಾವರಣ ಅಲ್ಲಿ ನಿರ್ಮಾಣ ಆದರೂ ಕೂಡ ನೀವು ಅದರಿಂದ ಬೇಡಪ್ಪ ನನಗಿದೆ ಯಾವುದು ವ್ಯವಹಾರ ಬೇಡವೇ ಬೇಡ ಅಂತ ಹೊರಗಡೆ ಬರ್ತೀರ. ಇದೇ ನೋಡಿ, ಈ ಒಂದು ಗುಣ ಈ ವಾರ ನಿಮ್ಮನ್ನು ಒಂದು ರೀತಿಯಾದಂತಹ ರಾಹುವಿನ ಶುಭ ಆಶೀರ್ವಾದ ಅಂತ ಹೇಳ್ಬೋದು. ತಂಟೆ ತಗಾದಿಗಳಿಂದ ಒಂದು ಸ್ವಲ್ಪ ಮಟ್ಟಿಗೆ ದೂರ ತರುತ್ತೆ. ಹಣಕಾಸು ಅಂತ ಬಂದಾಗ ಮಂಗಳನ ಒಂದು ವಿಶೇಷ ಅನುಗ್ರಹದಿಂದ ಏನಾಗುತ್ತೆ ಅಂತಂದರೆ, ಹಣಕಾಸು ಯಥಾಸ್ಥಿತಿ, ಅಂದರೆ 6ಕ್ಕೆ ಏರೋದಿಲ್ಲ, 3ಕ್ಕೆ ಇಳಿಯೋದಿಲ್ಲ. ಜಾಸ್ತಿ ಹಣ ಬರುತ್ತೆ ಅಂತೇನು ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ, ಅಥವಾ ಹಣ ಬರೋದೇ ಇಲ್ಲ ಅಂತೇನಿಲ್ಲ. ಒಟ್ಟಲ್ಲಿ ಮಾಡ್ರೇಟ್ ಆಗಿರುತ್ತೆ. ಒಂದು ಇಂಡಿಕೇಶನ್ ಏನು ಅಂತಂದರೆ, ಮಂಗಳನ ಒಂದು ಸಂಚಾರದಿಂದ ಹಣವನ್ನು ಉಳಿಸ್ಕೊಳ್ಳಿ, ಬಂದಂಥ ಹಣವನ್ನು ಸೇವ್ ಮಾಡಿಟ್ಕೊಳ್ಳಿ, ದುಂದು ವೆಚ್ಚ ಬೇಡ ಅಂತ ತೋರಿಸ್ತಾ ಇದೆ. 1000 ರೂಪಾಯಿ ಬಂದರೆ ಒಂದು 10,000 ರೂಪಾಯಿಗೆ ಅದು ಖರ್ಚಿಗೆ ದಾರಿ ಮಾಡಿಕೊಡುತ್ತೆ. ಅವಾಗ ಏನು ಮಾಡ್ತೀರಾ? ಹಾಗಾಗಿ ನೀವು ಒಂದು ಸ್ವಲ್ಪ ಬೋಲ್ಡ್ ಡಿಸಿಷನ್ ತೊಗೊಂಡ್ರೆ ಜೇಬು ಖಾಲಿ ಆಗುತ್ತೆ, ಕೈಯು ಸುಡುತ್ತೆ, ಸಾಲಕ್ಕೆ ದಾರಿ ಮಾಡಿಕೊಡುತ್ತೆ. ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂದರೆ, ಇಲ್ಲಿ ನೀವು ನಿಮ್ಮ ರೆಗ್ಯುಲರ್ ಟೈಮಿಂಗ್ಸ್ ಇರುವಂತಹ ತಿಂಡಿ, ಊಟ ಮತ್ತು ರಾತ್ರಿ ಊಟಗಳನ್ನು ಸ್ಕಿಪ್ ಮಾಡ್ಕೋತೀರ. ಈ ಟೈಮಿಂಗ್ಸ್ ಸ್ಕಿಪ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ನಿಮಗೆ ಹೆಲ್ತಿಗೆ ಅದು ಎಫೆಕ್ಟ್ ಆಗುತ್ತೆ. ಹಾಗಾಗಿ ದಯಮಾಡಿ ತಿಂಡಿಯ ಟೈಮಿಗೆ ತಿಂಡಿ, ಮಧ್ಯಾಹ್ನದ ಊಟದ ಟೈಮಿಗೆ ಮಧ್ಯಾಹ್ನ ಊಟ, ರಾತ್ರಿ ಊಟದ ಟೈಮಿಗೆ ರಾತ್ರಿ ಊಟವನ್ನು ಸ್ಕಿಪ್ ಮಾಡ್ಕೋಬೇಡಿ. ಅದೇ ಎಲ್ಲ ಒಂದು ಅನಾರೋಗ್ಯಕ್ಕೆ ದಾರಿ ಮಾಡಿಕೊಡುತ್ತೆ. ಎಸಿಡಿಟಿ, ಕಾನ್ಸ್ಟಿಪೇಷನ್ ಇರ್ಬೋದು, ಮೈಗ್ರೇನ್ ಇರ್ಬೋದು, ಗಂಟಲು ಕೆರೆತ, ಕಣ್ಣು ನೋವು, ತಲೆನೋವು, ಜ್ವರ ಎಲ್ಲದಕ್ಕೂ ಮೂಲ ಆಗಬಹುದು. ಈ ಸ್ಕಿಪ್ಪಿಂಗ್ ದ ಮೀಲ್ ಫುಡ್ ಅದೇ ಮೇಜರ್ ಆಗುತ್ತೆ. ಅದ್ರ ಬಗ್ಗೆ ನೋಡ್ಕೊಳ್ಳಿ. ಇನ್ನು ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ಈ ವಾರ ಫೋಕಸ್ ಅಷ್ಟಕ್ಕಷ್ಟೇ. ಹಾಗಾಗಿ ಹೆಚ್ಚಿನ ಫೋಕಸನ್ನು ವೃಷಭ ರಾಶಿಯ ವಿದ್ಯಾರ್ಥಿಗಳು ಮಾಡ್ಕೋಬೇಕಾಗತ್ತೆ. 24ರಿಂದ 27ರವರೆಗೆ ಫೋಕಸ್ ಪೂರ್ತಿಯಾಗಿ ಔಟ್ ಆಗುತ್ತೆ. ಕಾನ್ಸಂಟ್ರೇಷನ್ ಇರಲ್ಲ, ಓದಬೇಕು ಅನಿಸಲ್ಲ. ಯಾಕೆ ಅಂದರೆ ಗ್ರಹಣ ಮುಂದಿದೆ 28ನೇ ತಾರೀಕಿಗೆ. ಜಾಗ್ರತೆ. ವೃಷಭ ರಾಶಿಯ ಗೃಹಿಣಿಯರು ಮತ್ತು ವಿಶೇಷವಾಗಿ ವೃಷಭ ರಾಶಿಯರ ಗರ್ಭಿಣಿ ಸ್ತ್ರೀಯರು ಜಾಗ್ರತೆಯಾಗಿರಬೇಕು. 28ನೇ ತಾರೀಕಿಗೆ ವೆಜಿಟೇಬಲ್ ಕಟ್ ಮಾಡಬೇಡಿ, ಚಾಕು ಮುಟ್ಟಬೇಡಿ, ಚೂರಿ ಮುಟ್ಟಬೇಡಿ, ಚೂಪಾದಂಥ ಹರಿತಾದಂಥ ವಸ್ತುಗಳನ್ನು ಮುಟ್ಟಬೇಡಿ, ಸೂಜಿ ಅದನ್ನು ಮುಟ್ಟಬೇಡಿ. ಈ ರೀತಿಯಾದಂತಹ ಹರಿತಾದಂಥ ವಸ್ತುಗಳನ್ನು ಮುಟ್ಟಕ್ಕೆ ಹೋಗಬೇಡಿ. ಗರ್ಭಿಣಿ ಸ್ತ್ರೀಯರು ಜಾಗೃತಿಯಾಗಿರಿ. ಅದೇ ರೀತಿ ಈ ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ಈ ವಾರ ಬಿಳಿ ಅಥವಾ ಪೇಸ್ಟಲ್ ಪಿಂಕ್ ಆಗಿ ಬರುತ್ತೆ. ಲಕ್ಕಿ ನಂಬರ್ 6, 15, 24 ನಿಮಗೆ ಶುಭ. ಶುಕ್ರವಾರ ಗುಡ್ ನ್ಯೂಸ್ ಬರುತ್ತೆ. ಸೌತ್ ಈಸ್ಟ್ ಡೈರೆಕ್ಷನ್ನಿಂದ ನಿಮಗೆ ಒಂದು ಯಾವುದೋ ಒಂದು ಕೆಲಸ ಆಗಲಿಕ್ಕಿದೆ, ಒಳ್ಳೆಯದು. ಅದೇ ರೀತಿ ಇಲ್ಲಿ ವಾರದ ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ನಾನು ನಿಮಗೆ ಒಂದು ವಿಶೇಷ ವಸ್ತುವಿನ ಬಗ್ಗೆ ಹೇಳಲೇಬೇಕು. ಯಾಕೆ ಅಂತಂದರೆ ನೋಡಿ, ನಾವು ಆಷಾಢ ಮಾಸವನ್ನು ಮುಗಿಸಿ ಶ್ರಾವಣ ಮಾಸಕ್ಕೆ ಬಂದಿರುವಂಥದ್ದು.
ಶ್ರಾವಣ ಮಾಸ ಶುಭ ಮಾಸ. ಶ್ರಾವಣ ಮಾಸದ ಒಂದೊಂದು ದಿನಗಳು ಕೂಡ ಅಮೃತದಂತಹ ದಿನಗಳು ವೀಕ್ಷಕರೇ. ಯಾಕೆಂದರೆ ಸಾಕ್ಷಾತ್ ಪರಮೇಶ್ವರ ಭಕ್ತರ ಕಷ್ಟಗಳನ್ನು ಆಲಿಸೋದಕ್ಕೆ, ಭಕ್ತರ ಕಷ್ಟಗಳನ್ನು ಕೇಳೋದಕ್ಕೆ, ಭಕ್ತರ ಕೋರಿಕೆಗಳನ್ನು ಕೇಳೋದಕ್ಕೆ ಸ್ವಯಂ ಕೂತಿರುವಂತಹ ಕಾಲ ಅಂತ ಹೇಳ್ತಾರೆ ಈ ಶ್ರಾವಣ ಮಾಸ. ನಿಮ್ಮ ಜೀವನದಲ್ಲೂ ಕೂಡ ವೀಕ್ಷಕರೇ ಏನೇ ಕಷ್ಟಗಳಿರಲಿ ಧೈರ್ಯಗೆಡಬೇಡಿ, ಕಂಗೆಡಬೇಡಿ. ಇವತ್ತಿಗೆ ನಿಮ್ಮ ಕಷ್ಟಗಳು ಮುಗಿದಂತಹ ದಿನ, ಮುಗಿದಂತಹ ಕ್ಷಣ ಅಂತ ಅಂದ್ಕೊಳ್ಳಿ, ದಿನಾನೂ ಬೇಡ. ಯಾಕೆಂದರೆ ಈ ವಿಡಿಯೋ ನಿಮಗೆ ಸಿಕ್ಕಿದೆ ಅಂದರೆ ಇವತ್ತಿಗೆ ನಿಮ್ಮ ಕಷ್ಟ ಮುಗಿಯಿತು, ಈ ಕ್ಷಣಕ್ಕೆ ಮುಗಿಯಿತು. ಅದಕ್ಕೆ ಸಾಕ್ಷಿಯಾಗಿ ವಿಡಿಯೋ ಸಿಕ್ಕಿರುವಂಥದ್ದು. ಈಗಲೇ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ನಿಮ್ಮ ಹೆಸರನ್ನು ಕೊಡಿ, ನಿಮ್ಮ ಮನೆಯವರ ಹೆಸರನ್ನು ಕೊಡಿ. ತಕ್ಷಣ ನಮ್ಮ ತಂಡ ಆ ಒಂದು ಹೆಸರನ್ನು ತಗೊಂಡು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ನಿಮ್ಮ ಹೆಸರಲ್ಲಿ ಪೂಜೆಗಿಡಿಸುತ್ತೆ, ನಿಮ್ಮ ಮನೆಯವರ ಹೆಸರಲ್ಲಿ ಪೂಜೆಗಿಡಿಸುತ್ತೆ. ಎಷ್ಟು ದಿವಸ? 30 ದಿವಸ. 30 ದಿವಸ ಆದ ನಂತರ ಶ್ರೀಚಕ್ರ ಯಂತ್ರ ನಿಮ್ಮ ಮನೆಗೆ ಬರುತ್ತೆ. ಮನೆಗೆ ಬಂದ ಮೇಲೆ ಈಗ ಇರುವಂತಹ ಕಷ್ಟ ನಷ್ಟಗಳೆಲ್ಲ ತೊಲಗಿ ಹೋಗುತ್ತೆ. ನಿಮ್ಮ ಹೆಸರಲ್ಲಿ ಇಲ್ಲಿ ಪೂಜೆಗಿಟ್ಟ ಕ್ಷಣನೇ ಅಲ್ಲಿ ಕಷ್ಟಗಳು ಕರಗ್ತಾ ಬರುತ್ತೆ. ಇದರ ಅನುಭವ ಕೋಟ್ಯಾಂತರ ಜನಕ್ಕಾಗಿದೆ. ಯಾಕೆಂದರೆ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ನಾನು ಶ್ರೀಚಕ್ರ ಯಂತ್ರವನ್ನು ನನ್ನ ಕೈಯಿಂದ ಕೊಟ್ಟಿದ್ದೀನಿ, ಎನರ್ಜೈಸ್ ಮಾಡಿಕೊಟ್ಟಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗ್ತಾ ಇದೆ. ಎಲ್ಲರೂ ಕೂಡ ಸಾಲ, ಸೋಲು, ನೋವಿನಿಂದ, ಕಣ್ಣೀರಿನಿಂದ ಹೊರಗಡೆ ಬರ್ತಾ ಇದ್ದಾರೆ. ಶ್ರಾವಣ ಮಾಸದ ಸಂದರ್ಭದಲ್ಲಿ ಸಿದ್ಧಿಯಾಗುವಂಥ ಶ್ರೀಚಕ್ರಕ್ಕೆ ಹೆಚ್ಚಿನ ಶಕ್ತಿ ಇರುತ್ತೆ ವೀಕ್ಷಕರೇ. ಮನೆಗೆ ತರಿಸ್ಕೊಳ್ಳಿ, ನಿಮ್ಮ ಎಲ್ಲ ಕಷ್ಟಗಳಿಂದ ಹೊರಗಡೆ ಬರ್ಬೋದು. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ವೀಕ್ಷಕರೇ. ಈಗ ರೆಮಿಡಿಗಳನ್ನು ನೋಡಲಿಕ್ಕಾಗಿ ಈ ವಾರ ನೀವು ಹೆಚ್ಚಿನ ಪ್ರಮಾಣದಲ್ಲಿ ವಿಷ್ಣು ಲಕ್ಷ್ಮಿ ಆರಾಧನೆ ಮಾಡಬೇಕು ಅಂತ ಬರುತ್ತೆ. ಬರುವಂತಹ ಶುಕ್ರವಾರ ಸುಮಾರು ಜನ ಶುಕ್ರವಾರ ಮಾಡ್ಕೋತೀರಿ, ಅದೇ ರೀತಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ಕೋತೀರಿ. ಹಾಗೆ ಈ ವಾರ ಪೂರ್ತಿಯಾಗೂ ಕೂಡ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಫೋಟೋ ಅಂತೂ ಇದ್ದೇ ಇರುತ್ತೆ. ಮಹಾಲಕ್ಷ್ಮಿ ಫೋಟೋ ಎದುರುಗಡೆ ಸಾಧ್ಯ ಆದರೆ ಈ ವಾರ ಪೂರ್ತಿ ಕೂಡ ನಿಮ್ಮ ಯಥಾಶಕ್ತಿ ಯಥಾಭಕ್ತಿ ಸಾಧ್ಯ ಆದರೆ 2 ಅಥವಾ 1 ತುಪ್ಪದ ದೀಪವನ್ನು ಬೆಳಗಿ. ಇದರಿಂದ ಲಕ್ಷ್ಮೀ ಕೃಪೆ ಬಹಳ ಬಹಳ ಚೆನ್ನಾಗಿರುತ್ತೆ ನಿಮ್ಮ ಮೇಲೆ. ಯಾವುದೋ 1-2 ಕೆಲಸಗಳು ಅಡೆತಡೆ ಮಾಡ್ತಾ ಇದೆ ವೃಷಭ ರಾಶಿಯವರಿಗೆ, ಅದನ್ನು ಆ ಬ್ಲಾಕೇಜಸನ್ನು ತೆಗೆಯುವಂಥ ಕೆಲಸವನ್ನು ಯಾವ್ದು ಮಾಡುತ್ತೆ? ಈ ತುಪ್ಪದ ದೀಪ ಮಾಡುತ್ತೆ. ಅದರ ಜೊತೆಗೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಗಜೇಂದ್ರ ಮೋಕ್ಷ ಸ್ತೋತ್ರ, ವಿಷ್ಣು ಸಹಸ್ರನಾಮ ಸ್ತೋತ್ರ ಅಪ್ಲೋಡ್ ಆಗಿದೆ, ಅದನ್ನು ಕೇಳಿ. ಕನಕದಾರ ಸ್ತೋತ್ರ ಇದೆ, ಅದನ್ನು ಕೂಡ ಸಂಜೆ ಬೆಳಗ್ಗೆ ತಪ್ಪದೆ ಕೇಳಿ. ಅದರ ಜೊತೆಗೆ ವೀಕ್ಷಕರೇ, ನೀವು ಈಗಿರುವಂತಹ ಬಾಡಿಗೆ ಮನೆ ಆಗಿರಬಹುದು ಅಥವಾ ಸ್ವಂತ ಮನೆ ಆಗಿರ್ಬೋದು, ವಾಸ್ತು ಕಾಟ ಕೊಡ್ತಾ ಇದೆ, ತೊಂದರೆ ಆಗ್ತಾ ಇದೆ, ಏಳಿಗೆ ಆಗ್ತಾ ಇಲ್ಲ ಅಂದರೆ ಏನೂ ಚಿಂತೆ ಬೇಡ, ನಾನೇ ಬರ್ತೀನಿ ನಿಮ್ಮ ಮನೆಗೆ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ಗುರುಗಳೇ ನಮ್ಮ ಮನೆಗೆ ವಾಸ್ತು ನೋಡೋಕ್ಕೆ ಬನ್ನಿ ಅಂತ ಮೆಸೇಜ್ ಹಾಕಿ, ವಾಟ್ಸಪ್ ಮೆಸೇಜ್ ಮಾಡಿ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಬೇಡ, ಸರಳ ವಿರಳ ಮಹಾವಾಸ್ತು ಪರಿಹಾರ ಕೊಡ್ತೀನಿ. ಈಗ ಆಲ್ರೆಡಿ ನನ್ನ ಕೈಯಿಂದ ಲಕ್ಷಾಂತರ ಜನ ವಾಸ್ತು ಪರಿಹಾರಗಳನ್ನು ತೆಗೆದುಕೊಂಡು ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಈಗಲೇ ವಾಸ್ತು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ವೃಷಭ ರಾಶಿಯವರು ಈ ವಾರ 6 ಹಸಿರು ಏಲಕ್ಕಿಯನ್ನು ನಿಮ್ಮ ಪರ್ಸ್ ಒಳಗಡೆ ಇಟ್ಕೊಳ್ಳಿ. ಗ್ರಹಣದ ದಿನ ಅದನ್ನು ಡಿಸ್ಪರ್ಸ್ ಮಾಡಿ, ಗ್ರಹಣ ಆಗ್ತಿದ್ದಂಗೆ ಮರುದಿನ ಮತ್ತೆ ಹೊಸ ಏಲಕ್ಕಿ ಇಟ್ಕೊಳ್ಳಿ, ಮತ್ತೆ ಒಂದು 3-4 ಡೇಸ್ ಆದಮೇಲೆ ಅದನ್ನು ಡಿಸ್ಪರ್ಸ್ ಮಾಡಿ. ಒಟ್ಟಾರೆಯಾಗಿ ಈ ಆಗಸ್ಟ್ 24ರಿಂದ 31 ಒಳಗಡೆ 6 ಹಸಿರು ಏಲಕ್ಕಿ ನಿಮ್ಮ ಪ್ಯಾಕೆಟಲ್ಲಿ ಇರಲಿ. ಗುಡ್ ನ್ಯೂಸ್ ತರುತ್ತೆ, ನೀವೇ ಕಮೆಂಟ್ ಮಾಡ್ತೀರಾ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.